ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ 6ನೇ ದಿನದಂದು ಯಾವ ದೇವಿಯನ್ನು ಪೂಜಿಸುತ್ತಾರೆ ಮತ್ತು ಅದರ ವಿಶೇಷತೆಗಳು ಏನೆಂದು ತಿಳ್ಕೊಳ್ಳೋಣ. ದುರ್ಗಾ ಮಾತೆಯ 6ನೆಯ ಅವತಾರ ಕಾತ್ಯಾಯಿನಿ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಕಥೆ ಇದೆ. ಈಕೆ ಕಾತ್ಯಾಯನ ಮಹರ್ಷಿಯ ಮಗಳಾಗಿ ಹುಟ್ಟುತ್ತಾಳೆ. ಆಶ್ವಯುಜ ಕೃಷ್ಣ ಚತುರ್ದಶಿಯಲ್ಲಿ ಜನ್ಮ ತಾಳಿದ ಭಗವತಿ ಶುಕ್ಲಪಕ್ಷ ಸಪ್ತಮಿ, ಅಷ್ಟಮಿ, ನವಮಿಯವರೆಗೆ ಕಾತ್ಯಾಯನ ಮಹರ್ಷಿ ಪೂಜೆಯನ್ನು ಪಡೆದು ನಂತರ ವಿಜಯದಶಮಿಯೆಂದು ಮಹಿಷಾಸುರನನ್ನು ವಧಿಸುತ್ತಾಳೆ. ಮತ್ತೊಂದು ಕಥೆಯ ಪ್ರಕಾರ ಕಥ ಎನ್ನುವ ಹೆಸರಿನ ಮಹರ್ಷಿ ಇದ್ದನು. ಅವನ ಕುಮಾರನು ಕಾತ್ಯ ಮಹರ್ಷಿ. ಈ ಕಾತ್ಯ ಗೋತ್ರಜನೇ ವಿಶ್ವವಿಖ್ಯಾತನಾದ ಕಾತ್ಯಾಯನ ಮಹರ್ಷಿ. ಈತನು ಪರಂಬಾದೇವಿ ಅನುಗ್ರಹಕ್ಕೋಸ್ಕರ ಅನೇಕ ವರ್ಷಗಳು ಕಠೋರ ತಪಸ್ಸನ್ನು ಆಚರಿಸಿ ಈ ತಾಯಿಯ ಅನುಗ್ರಹವನ್ನು ಪಡೆಯುತ್ತಾನೆ. ದುರ್ಗಾದೇವಿ ಪುತ್ರಿಯಾಗಿ ತನ್ನ ಮನೆಯಲ್ಲಿ ಜನ್ಮ ತಾಳಬೇಕೆಂದು ಆತನ ಆಕಾಂಕ್ಷೆ. ಸ್ವಲ್ಪ ಕಾಲದ ಬಳಿಕ ಮಹಿಷಾಸುರನೆನ್ನುವ ರಾಕ್ಷಸನ ಅತ್ಯಾಚಾರಗಳು ಭೂಲೋಕದಲ್ಲಿ ಹೆಚ್ಚಾಗುತ್ತವೆ. ಅವನನ್ನು ಸಂಹರಿಸಲು ಬ್ರಹ್ಮ, ವಿಷ್ಣು, ಮಹೇಶ್ವರರು ತಮ್ಮ ತೇಜಸ್ಸುಗಳ ಅಂಶದಿಂದ ಒಂದು ದೇವಿಯನ್ನು ಸೃಷ್ಟಿಸುತ್ತಾರೆ. ಮೊದಲು ಕಾತ್ಯಾಯನ ಮಹರ್ಷಿ ಈಕೆಯನ್ನು ಪೂಜಿಸುತ್ತಾನೆ. ಆದುದರಿಂದ ಈಕೆ ಕಾತ್ಯಾಯಿನಿ ಎಂದು ಕರೆಯಲ್ಪಟ್ಟಳು. ಕಾತ್ಯಾಯಿನಿಯ ಸ್ವರೂಪ ಅತ್ಯಂತ ಭವ್ಯ ಹಾಗೂ ದಿವ್ಯವಾದದ್ದು. ಕಾತ್ಯಾಯಿನಿಯು ಚತುರ್ಭುಜಗಳೊಂದಿಗೆ ಒಂದು ಕೈಯಲ್ಲಿ ವರಮುದ್ರೆ, ಮತ್ತೊಂದು ಕೈಯಲ್ಲಿ ಅಭಯ ಮುದ್ರೆ, ಮೂರನೆಯ ಕೈಯಲ್ಲಿ ಕಮಲ, ನಾಲ್ಕನೆಯ ಕೈಯಲ್ಲಿ ಖಡ್ಗಗಳೊಂದಿಗೆ ಸಿಂಹವಾಹಿನಿಯಾಗಿ ಶೋಭಿಸುತ್ತಿರುತ್ತಾಳೆ. ಮನೋವಾಕಾಯ ಕರ್ಮಗಳೊಂದಿಗೆ ದೇವಿಯನ್ನು ಪೂಜಿಸಿದರೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಲಭ್ಯವಾಗುತ್ತವೆ. ಜನ್ಮಾಂತರ ಪಾಪಗಳು ನಾಶವಾಗುತ್ತವೆ. ಈ ತಾಯಿಯನ್ನು ಪೂಜಿಸುವುದರಿಂದ ಶತ್ರುವಿನಾಶವಾಗಿ ಭಯವಿಮುಕ್ತರನ್ನಾಗಿ ಮಾಡುತ್ತಾಳೆ. ಸುಗಂಧಭರಿತ ಹೂಗಳನ್ನು ಹಾಕಿ ಅಖಂಡ ದೀಪಾರಾಧನೆಯನ್ನು ಮಾಡಿ ಪೂಜಿಸಬೇಕು. ಇನ್ನು ಈ ಶ್ಲೋಕವನ್ನು ಪಠಿಸಿ ಪೂಜಿಸಬೇಕು. ಶ್ಲೋಕವನ್ನು ಉಚ್ಚರಿಸುವಾಗ ಎಲ್ಲೂ ಸಹ ತಪ್ಪಿರಬಾರದು. ನೋಡಿದರಲ್ಲ ವೀಕ್ಷಕರೇ, ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.